ದ ಡೆವಿಲ್ ಇದು ಮಿಲನ ಪ್ರಕಾಶ್ ಅವರು ಡೈರೆಕ್ಟ್ ಮಾಡಿರುವಂಥ ಚಿತ್ರ. ಟ್ರೈಲರಲ್ಲಿ ನಮಗೆ ಅರ್ಥ ಆದ ಹಾಗೆ CM ಕುರ್ಚಿಗೆ ಈಗ ಒಂದು ವಿಷಯದಿಂದ ಕುತ್ತು ಬಂದಿದೆ. ಅದನ್ನು ಸಾಲ್ವ್ ಮಾಡೋದಕ್ಕೆ ನಮ್ಮ ಹೀರೋ ಅಲ್ಲಿನ ಸಿಚುವೇಶನ್ಗೆ ಇಳಿಬೇಕು. ಬಟ್ ಇಲ್ಲಿ ಹೀರೋ ನಿಜವಾಗ್ಲೂ ಹೀರೋನ ಅಥವಾ ವಿಲನ್ನ, ಈ ಸಿಚುವೇಶನ್ನ ಹೇಗೆ ಹ್ಯಾಂಡಲ್ ಮಾಡ್ತಾನೆ ಆ್ಯಂಡ್ ಈ ಕಥೆಯಲ್ಲಿ ಇನ್ನೂ ಏನೇನಾಗುತ್ತೆ ಅನ್ನೋದನ್ನೆಲ್ಲ ನೀವು ಸಿನಿಮಾದಲ್ಲೇ ನೋಡಿ ತಿಳ್ಕೊಳ್ಬೇಕು. ಮೊದಲನೇದಾಗಿ ಇದರ ಪಾಸಿಟಿವ್ಸ್ ಕಡೆಗೆ ಬರೋದಾದರೆ ಅದು ದರ್ಶನ್ ಅವರನ್ನ ಯೂಸ್ ಮಾಡ್ಕೊಂಡಿರೋ ರೀತಿ ಅಂತ ಹೇಳ್ಬೋದು. ಪರ್ಸ್ನಲಿ ದರ್ಶನ್ ಅವರ ಸ್ಟಾರ್ಡಮ್ಗಿಂತ ಅವರಲ್ಲಿರೋ ಆ್ಯಕ್ಟರ್ನ ಯೂಸ್ ಮಾಡಿಕೊಂಡ್ರೆ ಅದು ಖುಷಿ ಕೊಡುತ್ತೆ. ಸೊ ಅದು ಇಲ್ಲಿ ಕಂಪ್ಲೀಟಾಗಿ ಅಲ್ಲ ಅಂದರೂ ಕೂಡ ಒಂದಷ್ಟು ಪ್ರಯತ್ನ ಆ ಕಡೆ ನಡೆದಿದೆ ಅಂತ ಹೇಳ್ತೀನಿ. ಡಿಫ್ರೆಂಟ್ ಶೇಡ್ಸ್ ಅಂತ ಇದ್ದಾವೆ, ಮತ್ತು ಅದರಲ್ಲಿ ಸಣ್ಣದಾಗಿ ಡಿವಿಯೇಷನ್ ಬರುತ್ತೆ. ಸೊ ಅಲ್ಲೆಲ್ಲ ದ ಆ್ಯಕ್ಟರ್ ದರ್ಶನ್ ಅವರನ್ನು ನೋಡೋದಕ್ಕೆ ಸಿಕ್ತು. ಆಲ್ಸೋ ನನಗೆ ಅವರ ಸಾಫ್ಟ್ ಸೈಡ್ ನೋಡೋದಕ್ಕೆ ಇಷ್ಟ ಆಗುತ್ತೆ. ಈ ಮಾಸ್ ಬಿಲ್ಡಪ್ ಸರ್ಕ್ಯಾಸ್ಟಿಕ್ ಡೈಲಾಗ್ಸ್ಗಿಂತ ಜನರಿಗೆ ಹತ್ತಿರ ಆಗೋ ಥರ ಸಾಫ್ಟ್ ಡೈಲಾಗ್ಸ್ ಏನಿರುತ್ತವೆ ಅದನ್ನು ಅವ್ರು ಚೆನ್ನಾಗಿ ಹೇಳ್ತಾರೆ ಅನ್ನೋ ಭಾವನೆ. ಸೊ ಆ ಟೈಪ್ ಆಫ್ ದರ್ಶನ್ ಅವರನ್ನು ಇಲ್ಲಿ ನೋಡೋದಕ್ಕೆ ಸಿಕ್ತು. ಆ ಪೊಲಿಟಿಕಲ್ ರ್ಯಾಲಿ ಅಂತ ಒಂದು ಎಪಿಸೋಡ್ ಬರುತ್ತೆ. ಸೊ ಅಷ್ಟು ಭಾಗ ನನಗೆ ಖುಷಿ ಕೊಡ್ತು ಅಂತ ಹೇಳ್ತೀನಿ. ಆ್ಯಂಡ್ ಕೃಷ್ಣ ಅನ್ನೋ ಶೇಡ್ ಕೂಡ ಇಷ್ಟ ಆಗುತ್ತೆ. ಸ್ವಲ್ಪ ಸ್ಟ್ರೆಚ್ ಆಗಿದೆ, ಅನ್ವಾಂಟೆಡ್ ರಿಪೀಟೆಡ್ ಕಾಮಿಡಿ ಇದೆ ಅಲ್ಲಿ. ಬಟ್ ಆ ಲೈಟ್ ಸಾಫ್ಟ್ ದರ್ಶನ್ ಅವ್ರನ್ನ ನೋಡಿದ್ದು ಸ್ವಲ್ಪ ಖುಷಿ ಕೊಡ್ತು ಅಂತ ಹೇಳ್ತೀನಿ. ಆಲ್ಸೋ ಲವ್ ಸ್ಟೋರಿಯ ಮೊದಲ ಒಂದಷ್ಟು ಭಾಗ ಇಷ್ಟ ಆಯಿತು. ಆ್ಯಕ್ಚುಲಿ ಸಾಂಗ್ ಚೆನ್ನಾಗಿದೆ, ಕೃಷ್ಣ ನಿನ್ನದೇ ಜಪ. ಅದನ್ನು ರಿಲೀಸ್ ಮಾಡಿಲ್ಲ ಅನ್ಸುತ್ತೆ, ಅಫ್ಕೋರ್ಸ್ ಅರ್ಥ ಮಾಡ್ಕೊಳ್ಬೋದು ಯಾಕೆ ಅಂತ. ಬಟ್ ಆ ಸಾಂಗ್ ಚೆನ್ನಾಗಿತ್ತು, ಅಲ್ಲಿನ ವಿಜುವಲ್ಸ್, ಆ ಪಾರ್ಟ್ ಕೂಡ ಇಷ್ಟ ಆಯಿತು. ಇನ್ನು ಇಲ್ಲಿನ ಡೈಲಾಗ್ಸ್ ಬೆಟರ್ ಆಗಿ ಇದ್ವು ಅಂತ ಅನ್ಸಿದ್ವು. ಸ್ಪೆಷಲಿ ಅಚ್ಯುತ್ ಕುಮಾರ್ ಅವರಿಂದ ಬರುವಂಥವು 2 ಲೈನ್ ಡೈಲಾಗ್ಸ್ ಅಂತ ನಾವೇನು ಬರಿತೀವಿ, ಕಂಪ್ಯಾರಿಟಿವ್ ಡೈಲಾಗ್ಸ್, ಅವು ಚೆನ್ನಾಗಿದ್ವು ಅಂತ ಹೇಳ್ತೀನಿ. ತಾಯಿ ಆಗುವಂಥ ಹಕ್ಕು ಆಯ್ಕೆ ನಂದೆ, ಅರ್ಧ ದಾರಿ ಬಂದಿದ್ದೀವಿ, ಮುಂದೆ ಹೋದ್ರೂ ಅದೇ ದೂರ, ಹಿಂದೆ ಹೋದ್ರೂ ಅದೇ ದೂರ, ಈ ಥರ ಒಂದಷ್ಟು ಆ ಕಡೆ ಕೆಲಸ ಹೋಗಿದೆ ಅನ್ನೋದು ಕಾಣ್ತಾ ಇತ್ತು. ಇನ್ನು ದ ಡೆವಿಲ್ ಅನ್ನೋ ಶೇಡ್ ನನಗೆ ಅಷ್ಟು ವರ್ಕ್ ಆಗಲಿಲ್ಲ. ಪ್ರೆಸೆಂಟೇಷನ್ ಓಕೆ, ಬಟ್ ಅದು ಅಷ್ಟು ನನಗೆ ಕನೆಕ್ಟ್ ಆಗಲಿಲ್ಲ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಪ್ರಾಬ್ಲಮ್ಯಾಟಿಕ್ ಆಗಿತ್ತು ಅದು ಅಂತ ಅನಿಸ್ತು. ಅದ್ರ ಬಗ್ಗೆ ಹೇಳೋಕ್ಕಿದೆ, ಅದ್ರ ಬಗ್ಗೆ ಮುಂದೆ ಮಾತಾಡೋಣ. ಪರ್ಫಾರ್ಮೆನ್ಸಸ್ ಅಂತ ತಗೊಂಡ್ರೆ ಆಗಲೇ ಹೇಳಿದ ಹಾಗೆ ದರ್ಶನ್ ಅವರಿಗೆ ಸ್ಪೇಸ್ ಇತ್ತು ಪರ್ಫಾರ್ಮ್ ಮಾಡೋದಕ್ಕೆ, ಅವರು ಅದನ್ನು ಮಾಡಿದ್ದಾರೆ. ರಚನಾ ರೈ ಅವರಿಗೂ ಕೂಡ ಯೂಶ್ವಲಿ ಇರೋದಕ್ಕಿಂತ ಹೆಚ್ಚು ಸ್ಪೇಸ್ ಇತ್ತು. ಆ್ಯಸೆಡ್ ಆ ಲವ್ ಸ್ಟೋರಿ ಪಾರ್ಟ್, ಆ ಫಸ್ಟ್ ಹಾಫ್ನಲ್ಲಿ ಆ ಹಾಡು ಅಲ್ಲೆಲ್ಲ ಚೆನ್ನಾಗಿ ಕಾಣ್ತಾರೆ, ಚೆನ್ನಾಗಿ ನಿಭಾಯಿಸಿದ್ದಾರೆ ಅಂತ ಹೇಳ್ತೀನಿ. ಇನ್ನು ಅಜ್ನೀಶ್ ಅವರ ಹಾಡುಗಳು ಅಷ್ಟು ಇಂಪ್ರೆಸ್ ಮಾಡಿರಲಿಲ್ಲ ಹೊರಗಡೆ. ಸ್ಕೋರಲ್ಲೂ ಕೂಡ ಥೀಮ್ ಮ್ಯೂಸಿಕ್ ಒಂದು ಇಷ್ಟ ಆಗಿತ್ತು, ಆ ಪಾರ್ಟ್ ಅಲ್ಲಲ್ಲಿ ವರ್ಕ್ ಆಯಿತು ಅಂತ ಹೇಳ್ಬೋದು. ಇನ್ನು ಇದರ ನೆಗೆಟಿವ್ಸ್ ಕಡೆಗೆ ಬರೋದಾದರೆ ಇದರ ಕಥೆಯನ್ನು ತಗೊಂಡು ಹೋಗಿರೋ ರೀತಿ ಅಂತ ಹೇಳ್ತೀನಿ. ಅಂದರೆ ನಿಮಗೆ ಇಲ್ಲಿ ತುಂಬ ಎಕ್ಸೈಟ್ ಮಾಡುವಂಥ ವಿಷಯ ಏನೂ ಇರಲಿಲ್ಲ. ಕಥೆ ಸ್ಟ್ರಾಂಗ್ ಆಗ್ಬೋದಿತ್ತ ಅಂದರೆ ಡೆಫಿನೆಟ್ಲಿ ಎಸ್ ಆಗ್ಬೋದಿತ್ತು. ಬಟ್ ಅದರ ಜೊತೆಗೆ ಇರೋ ಕಥೆಯನ್ನೇ ಇನ್ನು ಡಿಫ್ರೆಂಟಾಗಿ ಎಂಗೇಜಿಂಗ್ ಆಗಿ ಹೇಳ್ಬೋದಿತ್ತ ಅಂತ ಕೇಳಿದ್ರೆ ಅದಕ್ಕೆ ಡಬಲ್ ಎಸ್ ಅಂತ ಹೇಳ್ಬೋದೇನೋ. ಇಲ್ಲಿರೋ ಎಲಿಮೆಂಟ್ಸ್ಗೆ ಆಗಲಿ, ಅಥವಾ ಇವರು ಕಟ್ಕೊಂಡಿರೋಂಥ ಬ್ಯಾಕ್ ಡ್ರಾಪ್ಗೆ ಆಗಲಿ, ಅಥವಾ ಇಲ್ಲಿನ ಪಾತ್ರಗಳಿಗೆ ಆಗಲಿ ಇಲ್ಲಿ ಯಾವುದೇ ರೀತಿಯ ಇಂಪಾರ್ಟೆನ್ಸ್ ಇಲ್ಲ. ರೈಟಿಂಗ್ ಅನ್ನೋದು ತುಂಬ ಹಿಂದೆ ಹೋಗಿದೆ ಅಂತ ಅನಿಸ್ತು. ಮೊದಲ ಭಾಗ ಒಂದಷ್ಟು ಕಡೆ ಖುಷಿ ಕೊಡುತ್ತೆ, ಬಟ್ ನಂತರ ಇದು ಕಂಪ್ಲೀಟಾಗಿ ಕೆಳಗೆ ಹೋಗುತ್ತೆ. ಆ್ಯಂಡ್ ಆಗಲೇ ಹೇಳಿದ ಹಾಗೆ ಪ್ರಾಬ್ಲಮ್ಯಾಟಿಕ್ ಆಗುತ್ತೆ ಅಂತ ಅನಿಸ್ತು. ಪ್ರತಿ ಸಿನಿಮಾನೂ ಮಾರಲಿ ಕರೆಕ್ಟಾಗಿರಬೇಕು ಅಂತ ನಾನು ಇಷ್ಟಪಡಲ್ಲ. ಬಟ್ ಜಸ್ಟ್ ವಿಸಿಲ್ಸ್ಗೋಸ್ಕರ ಅಥವಾ ಸಣ್ಣದಾಗಿ ಏನೋ ಡೊಪಮಿನ್ ಕೊಡಬೇಕು ಅನ್ನೋ ಥರ ಆ ಕ್ಯಾರೆಕ್ಟರ್ನ ಫ್ಲಿಪ್ ಅಥವಾ ಎಲಿವೇಟ್ ಮಾಡಬಾರ್ದು ಅನ್ನೋದು ನನ್ನ ಭಾವನೆ. ಸೊ ಆ ಲೆಕ್ಕದಲ್ಲಿ ಅದೇನು ಕ್ಲೈಮ್ಯಾಕ್ಸ್ನಲ್ಲಿ ನಡೆಯುತ್ತೆ ದಟ್ ವಾಸ್ ನಾಟ್ ರೈಟ್ ಅಂತ ಅನ್ನಿಸ್ತು. ಅಂದರೆ ನಾನು ಹೇಳ್ತಿರೋದು ನಿಮಗೆ ಅರ್ಥ ಆಗದೇ ಇರ್ಬೋದು, ಬಟ್ ಸಿನಿಮಾ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ದಟ್ಸ್ ಅ ವೆರಿ ಪ್ರಾಬ್ಲಮ್ಯಾಟಿಕ್ ಪಾಯಿಂಟ್. ಇನ್ನು ಇದರ ಪ್ಲಾಟ್ ಕೂಡ ಆಗಲೇ ಹೇಳಿದ ಹಾಗೆ ಇಂಟ್ರೆಸ್ಟಿಂಗ್ ಪಾಯಿಂಟ್ ಅಂತ ಇರಲಿಲ್ಲ ಸಿನಿಮಾದಲ್ಲಿ. ಇಂಟೆಲಿಜೆಂಟ್ ರೈಟಿಂಗ್ ಅಂತಲೂ ಸಿಗೋದಿಲ್ಲ. ಅಚ್ಯುತ್ ಅವರು ಟೀ ಕುಡಿತಾ ಇರಬೇಕಾದ್ರೆ ಆ ಟೇಬಲ್ ಮೇಲ್ಗಡೆ ಒಂದು ಚೆಸ್ ಬೋರ್ಡ್ನ ಅನಿಮೇಟ್ ಮಾಡಿದ್ದಾರೆ. ಆ್ಯಂಡ್ ಇನ್ನು ಅವರೇ ಹೋಗಿ ಆ CM ಕುರ್ಚಿ ಮೇಲೆ ಕೂರ್ತಾರೆ. ಬಟ್ ಈ ಥರ ಐಡಿಯಾಗಳು ರೈಟಿಂಗ್ನಲ್ಲಿ ಇರಲಿಲ್ಲ ಅಂತ ಅನ್ನಿಸ್ತು. ಬಟ್ ಈ ಥರದ ಮೈಂಡ್ ಗೇಮ್ಸ್ ಆಗಲಿ, ಪೊಲಿಟಿಕಲ್ ಗೇಮ್ಸ್ ಆಗಲಿ ಆ ಕಡೆ ಏನೂ ಇರಲಿಲ್ಲ. ಆ್ಯಂಡ್ ಅದನ್ನು ಟ್ರೀಟ್ ಮಾಡಿರೋ ರೀತಿಯೂ ತುಂಬ ರೊಟೀನ್ ಆಗಿತ್ತು ಅಂತ ಹೇಳ್ತೀನಿ. ಸೊ ಸಿಂಪಲ್ ಆಗಿ ಹೇಳೋದಾದರೆ ಇದೊಂದು ಆವ್ರೇಜ್ ವಾಚ್ ಆಗಿತ್ತು ಅಂತ ಹೇಳ್ತೀನಿ. ಆ ಪೊಲಿಟಿಕಲ್ ರ್ಯಾಲಿ ಆ್ಯಂಡ್ ಫಸ್ಟ್ ಹಾಫ್ನಲ್ಲಿದ್ದ ಒಂದಷ್ಟು ಭಾಗ ಕನೆಕ್ಟ್ ಆಯಿತು. ಬಟ್ ನಂತರ ಸಿನಿಮಾದಲ್ಲಿ ಎಂಗೇಜಿಂಗ್ ಆಗಿರುವಂಥ ಪಾಯಿಂಟ್ ಅಂತ ಏನೂ ಇರಲಿಲ್ಲ. ಸ್ವಲ್ಪ ಪ್ರಾಬ್ಲಮ್ಯಾಟಿಕ್ ಕೂಡ ಆಯಿತು ಸಿನಿಮಾ ಅಂತ ಹೇಳ್ತೀನಿ. ಸೊ ಇಷ್ಟು ನನ್ನ ರಿವ್ಯೂ ಆಗಿತ್ತು ಈ ಸಿನಿಮಾದ ಬಗ್ಗೆ. ಇನ್ನು ನೀವು ಆಲ್ರೆಡಿ ಈ ಸಿನಿಮಾವನ್ನು ನೋಡಿದರೆ ನಿಮಗೆ ಇದು ಹೇಗನ್ನಿಸ್ತು ಅನ್ನೋದನ್ನು ಖಂಡಿತ ಕೆಳಗಡೆ ತಿಳಿಸಿ. ಆ್ಯಸ್ ಯೂಶ್ವಲ್ ಮತ್ತೆ ಸಿಗೋಣ.